ಕಾರ್ಯದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದಾಗಿ ಲೇಡಿ ಬಾಂಡ್ ಎಂದು ಗುರುತಿಸಿಕೊಂಡ ಸಮಾಜಘಾತುಕರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಪೊಲೀಸ್ ಅಧಿಕಾರಿ ಎಎಸ್ಪಿ ರಾಗಿಣಿಯವರು ಕಾರ್ಯನಿರತರಾಗಿರುವಾಗಲೇ ಅವರ ಮೇಲೆ ಕೆಲವು ಕಾಮಪಿಶಾಚಿಗಳು ಅತ್ಯಾಚಾರವೆಸಗಿದ್ದಾರೆ. ಅಯ್ಯೋ ಕರ್ಮ! ಈ ಆಘಾತಕಾರಿ ಘಟನೆಯನ್ನು ಖಂಡಿಸಿ ಮಹಿಳಾ ಸಂಘಟನೆಗಳು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡಿವೆ. ಈ ಗಂಡಸ ದಬ್ಬಾಳಿಕೆ ಅತಿಯಾಗೈತಿ. ನಮಗ್ ರಕ್ಷಣೆ ಕೊಡೋ ಪೊಲೀಸರನ್ನ ನಿರ್ಲಕ್ಷ್ಯ ಮಾಡಕ್ ಹತ್ಯಾರ. ಈ ನೀತಿಗೆಟ್ಟ ಗೃಹ ಮಂತ್ರಿಗೆ ಧಿಕ್ಕಾರ. ಎಎಸ್ಪಿ ರಾಗಿಣಿ ನಮ್ ಡಿಪಾರ್ಟ್ಮೆಂಟ್ಗೆ ಒಂದು ರೋಲ್ ಮಾಡಿರ್ತಾರ. ದಕ್ಷತೆ, ಧೈರ್ಯ, ಸಾಹಸಗಳಿಂದ ಕರ್ತವ್ಯ ಪಾಲನೆ ಮಾಡಿ ಎಎಸ್ಪಿ ಹುದ್ದೆಗೆ ಒಂದು ಘನತೆ ತಂದುಕೊಟ್ಟವ್ರವ್ರು. ಸಮಾಜ ಘಾತಕರ ಎದೆಯಲ್ಲಿ ನಡಕ ಹುಟ್ಟಿಸಿ ಈ ಹುಬ್ಳಿಲಿ ಕ್ರೈಮ್ ರೇಟ್ ನ ಅರ್ಧಕ್ಕರ್ಧ ಕಡಿಮೆ ಮಾಡಿದ ಕ್ರೆಡಿಟ್ ಅವ್ರಿಗೆ ಸೇರಿದ್ದು. ಇಂತ ಒಂದು ಡೇರ್ ಡೆವಿಲ್ ಆಫೀಸರ್ಗೆ ಹೀಗಾಗಬಾರ್ದಾಗಿತ್ತು. ಸರ್, ರೇಪಿಸ್ಟ್ಗಳನ್ನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಕ್ಲೂ ಸಿಕ್ಕಿದೆ, ಟ್ರೇಸ್ ಔಟ್ ಮಾಡ್ತೀವಿ. ಇಷ್ಟರಲ್ಲೇ ಅರೆಸ್ಟು ಮಾಡ್ತೀವಿ. ಆಕಿನ ಸ್ಟೇಟ್ ಲೆವೆಲ್ ಫೇಮಸ್ ಮಾಡಿದ್ರು. ಅದ್ರ ಋಣನ ಹ್ಯಾಂಗಾರ ತೀರ್ಸ್ಬೇಕು ಅಂತ ನಾನು ಕಾಯಕ್ ಹತ್ತಿದ್ದೆ. ಈಗ ಆಕಿನಿ ನ್ಯಾಷನಲ್ ಲೆವೆಲ್ಗೆ ಫೇಮಸ್ ಆಗ್ಯಾಳ. ಹೀರೋಯಿನ್ ತರ ಇರೋದ್ ಬಿಟ್ಟು ಹೀರೋ ತರ ಹಾರಾಡಕತ್ತಿದ್ಲು. ಇದನ್ನೇನ್ ಸಿನಿಮಾ ಅನ್ಕೊಂಡ? ಮಾತೆತ್ತಿದ್ರೆ ಸಾಕು, ಸೊಂಟದ ಕೆಳಗಡೆ ಮಾತೇ ಆಡೋದು. ಯಾಕೆ ಮೇಡಮ್ ಹಿಂಗ್ ಮಾತಾಡ್ತೀರಿ ಅಂದ್ರೆ, ನನ್ನ ಮಕ್ಳ ನೀವೆಲ್ಲ ಹುಟ್ಟಿದ ಅಲ್ಲೇ ಅಲ್ವೇನ್ರೋ ನಳು. ಈಗ ಅವಳು ಸೊಂಟ ಕಂಟಕ ಆಗೋಯ್ತು. ಈಗ ಸರ್ಕಾರನೇ ಅವಳ ಕಾಕಿ ಕಿತ್ಕೊಂಡು ಮನೆ ಕಳ್ಸುತ್ತೆ. ಸಾರಿ ರಾಗಿಣಿ, ನಾನೊಬ್ಳು ಡಾಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ನಿನ್ಗೊಂದು ಮಾತು ಹೇಳ್ತೀನಿ. ಮೊದಲು ಸಮಾಧಾನ ಮಾಡ್ಕೊ. ಪೊಲೀಸ್ ಅಂದ್ರೆ ಧೈರ್ಯ, ಸಾಹಸ, ವಿಶ್ವಾಸ ಅಂತ ತೋರಿಸ್ಕೊಟ್ಟೋಳು ನೀನು. ಈಗ ನೀನೇ ಹೀಗಾದ್ರೆ ಹೇಗೆ ರಾಗಿಣಿ? ಇಲ್ಲಿವರೆಗೂ ನಡೆದಿರೋದಲ್ಲ ಜೀವನದ ಒಂದು ಕೆಟ್ಟ ಅಧ್ಯಾಯನೇ ಹೊರತು ಅದೇ ಜೀವನ ಅಲ್ಲ ರಾಗಿಣಿ. ಸಮಾಜಕ್ಕೆ ಇಂಥ ಸ್ಕೌಂಡ್ರಲ್ಸ್ಗಳೆಲ್ಲ ಔಷಧಿನೇ ಕಂಡಿಡಿಯೋಕ್ಕಾಗದಿರೋ ಅಂತ ಮಾರಕ ಕಾಯಿಲೆ ಇದ್ದ ಹಾಗೆ. You need rest. Take care. ಅಕ್ಕ, ಯಾಕಕ್ಕ ಮುಖ ಮುಚ್ಕೋತಾ ಇದೀಯಾ? ಕೆಟ್ಟೋದೆ ಅಂತನಾ? ನೀ ಕೆಟ್ಟಿಲ್ಲ ಅಕ್ಕ, ಕೆಟ್ಟೋಳು ಅಲ್ಲ. ಸಮಾಜಕ್ಕೆ ಕೆಟ್ಟೋರು ಯಾರು ಅಂತ ತೋರಿಸ್ಕೊಟ್ಟಿದ್ಯಾ. ಜನರ ಕಣ್ ಸರಿಗಿಲ್ಲ ಅಷ್ಟೇ. ನೋಡಕ್ಕ, ಇಲ್ಲಿ ತಾಯಿ ಸ್ಥಾನದಲ್ಲಿರೋ ನೀನೇ ನನಗ್ ಸಮಾಧಾನ ಮಾಡಿಲ್ಲ ಅಂದ್ರೆ ಇನ್ಯಾರಕ್ಕ ನನಗ್ ಸಮಾಧಾನ ಮಾಡ್ತಾರೆ? ಪ್ಲೀಸ್ ಅಕ್ಕ, ಅಳಬೇಡ.